ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮುಸುಕುಧಾರಿಗೆ ಮಂಪರು ಪರೀಕ್ಷೆ ಮಾಡಬೇಕು ಹಾಗಂತ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಮುಸುಕುಧಾರಿಯೇ ಆರೋಪಿ. ತನಿಖೆಗೆ ಆದ ಖರ್ಚು ಮುಸುಕುಧಾರಿಯೇ ವಹಿಸಬೇಕು. ಖರ್ಚನ್ನ ಮುಸುಕುಧಾರಿಯಿಂದ ವಸೂಲಿ ಮಾಡಬೇಕು ಅಂತ ರಿಪಬ್ಲಿಕನ್ಗೆ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ಕಾರ್ಯಾಚರಣೆ ನಡೆದಿದೆ, ಒಂದು ಹಂತಕ್ಕೆ ತಲುಪಿದೆ. ಅನೇಕ ಜನ ಆರೋಪ ಮಾಡಿದ್ದಾರೆ. ಅಲ್ಲಿ ಅನೇಕ ಕೊಲೆಗಳಾಗಿದ್ದಾವೆ, ಅತ್ಯಾಚಾರ ಆಗಿದೆ, ಅನಾಚಾರ ಆಗಿದೆ. ಅದರದ ತನಿಖೆ ಆಗಬೇಕು ಅಂತ ಹೇಳಿ ಬಹಳ ದಿವಸಗಳಿಂದ ಅದು ಆರೋಪ ಮಾಡ್ತಾ ಇದ್ದಾರೆ. ಅದಲ್ಲದೆ ಕೋರ್ಟಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಮಾಧ್ಯಮದಲ್ಲಿ ಅನೇಕ ಬಾರಿ ಧರ್ಮಸ್ಥಳದಲ್ಲಿ ಇಂಥ ಕಾರ್ಯಗಳಾದ್ರೂ ಕೂಡ ಸರ್ಕಾರ ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಆರೋಪಗಳಿಗೆ ಉತ್ತರ ಕೊಡ್ತಕ್ಕಂಥ ಕಾರ್ಯದಲ್ಲಿ ಸರ್ಕಾರ ವಿಫಲ ಆಗ್ತಿದೆ ಅಂತಕ್ಕಂಥ ಅನೇಕ ಟೀಕೆಗಳು, ಟಿಪ್ಪಣಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರದ ಮೇಲೆ ಕೆಲವೊಂದು ಆರೋಪಗಳು ಮಾಡಿದ ಮೇಲೆ ಅದರ ಬಗ್ಗೆ ತನಿಖೆ ಮತ್ತು ವಿಚಾರಣೆಗಳನ್ನು ಮಾಡಬೇಕಾಗುತ್ತೆ. ಅದರಿಂದ ಎಸ್ಐಟಿಗೆ ಅದನ್ನ ಕೇಸವನ್ನ ವರ್ಗಾವಣೆ ಮಾಡಿ ಎಸ್ಐಟಿ ಮುಖಾಂತರ ತನಿಖೆಯನ್ನು ನಡೆಸಿದ್ದಾರೆ. ಆ ತನಿಖೆ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ. ಆ ಮುಸುಕುಧಾರಿ ವ್ಯಕ್ತಿ ನಾನೇ ಖುದ್ದಾಗಿ ಕೊಲೆ ಆಗಿರ್ತಕ್ಕಂಥ, ಅತ್ಯಾಚಾರ ಆಗಿರ್ತಕ್ಕಂಥ ಡೆಡ್ ಬಾಡಿಗಳನ್ನ ಮಣ್ಣಲ್ಲಿ ಹೂತಿದ್ದೀನಿ ಅಂತಕ್ಕಂಥದ್ದನ್ನ ಹೇಳಿಕೆಯಲ್ಲಿ ಕೊಟ್ಟಿದ್ದೆ. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮುಸುಕುಧಾರಿಗೆ ಮಂಪರು ಪರೀಕ್ಷೆ ಮಾಡಬೇಕು ಹಾಗಂತ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಮುಸುಕುಧಾರಿಯೇ ಆರೋಪಿ. ತನಿಖೆಗೆ ಆದ ಖರ್ಚು ಮುಸುಕುಧಾರಿಯೇ ವಹಿಸಬೇಕು. ಖರ್ಚನ್ನ ಮುಸುಕುಧಾರಿಯಿಂದ ವಸೂಲಿ ಮಾಡಬೇಕು ಅಂತ ರಿಪಬ್ಲಿಕನ್ಗೆ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ಕಾರ್ಯಾಚರಣೆ ನಡೆದಿದೆ, ಒಂದು ಹಂತಕ್ಕೆ ತಲುಪಿದೆ. ಅನೇಕ ಜನ ಆರೋಪ ಮಾಡಿದ್ದಾರೆ. ಅಲ್ಲಿ ಅನೇಕ ಕೊಲೆಗಳಾಗಿದ್ದಾವೆ, ಅತ್ಯಾಚಾರ ಆಗಿದೆ, ಅನಾಚಾರ ಆಗಿದೆ. ಅದರದ ತನಿಖೆ ಆಗಬೇಕು ಅಂತ ಹೇಳಿ ಬಹಳ ದಿವಸಗಳಿಂದ ಅದು ಆರೋಪ ಮಾಡ್ತಾ ಇದ್ದಾರೆ. ಅದಲ್ಲದೆ ಕೋರ್ಟಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಮಾಧ್ಯಮದಲ್ಲಿ ಅನೇಕ ಬಾರಿ ಧರ್ಮಸ್ಥಳದಲ್ಲಿ ಇಂಥ ಕಾರ್ಯಗಳಾದ್ರೂ ಕೂಡ ಸರ್ಕಾರ ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಆರೋಪಗಳಿಗೆ ಉತ್ತರ ಕೊಡ್ತಕ್ಕಂಥ ಕಾರ್ಯದಲ್ಲಿ ಸರ್ಕಾರ ವಿಫಲ ಆಗ್ತಿದೆ ಅಂತಕ್ಕಂಥ ಅನೇಕ ಟೀಕೆಗಳು, ಟಿಪ್ಪಣಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರದ ಮೇಲೆ ಕೆಲವೊಂದು ಆರೋಪಗಳು ಮಾಡಿದ ಮೇಲೆ ಅದರ ಬಗ್ಗೆ ತನಿಖೆ ಮತ್ತು ವಿಚಾರಣೆಗಳನ್ನು ಮಾಡಬೇಕಾಗುತ್ತೆ. ಅದರಿಂದ ಎಸ್ಐಟಿಗೆ ಅದನ್ನ ಕೇಸವನ್ನ ವರ್ಗಾವಣೆ ಮಾಡಿ ಎಸ್ಐಟಿ ಮುಖಾಂತರ ತನಿಖೆಯನ್ನು ನಡೆಸಿದ್ದಾರೆ. ಆ ತನಿಖೆ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ. ಆ ಮುಸುಕುಧಾರಿ ವ್ಯಕ್ತಿ ನಾನೇ ಖುದ್ದಾಗಿ ಕೊಲೆ ಆಗಿರ್ತಕ್ಕಂಥ, ಅತ್ಯಾಚಾರ ಆಗಿರ್ತಕ್ಕಂಥ ಡೆಡ್ ಬಾಡಿಗಳನ್ನ ಮಣ್ಣಲ್ಲಿ ಹೂತಿದ್ದೀನಿ ಅಂತಕ್ಕಂಥದ್ದನ್ನ ಹೇಳಿಕೆಯಲ್ಲಿ ಕೊಟ್ಟಿದ್ದೆ. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮುಸುಕುಧಾರಿಗೆ ಮಂಪರು ಪರೀಕ್ಷೆ ಮಾಡಬೇಕು ಹಾಗಂತ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಮುಸುಕುಧಾರಿಯೇ ಆರೋಪಿ. ತನಿಖೆಗೆ ಆದ ಖರ್ಚು ಮುಸುಕುಧಾರಿಯೇ ವಹಿಸಬೇಕು. ಖರ್ಚನ್ನ ಮುಸುಕುಧಾರಿಯಿಂದ ವಸೂಲಿ ಮಾಡಬೇಕು ಅಂತ ರಿಪಬ್ಲಿಕನ್ಗೆ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ಕಾರ್ಯಾಚರಣೆ ನಡೆದಿದೆ, ಒಂದು ಹಂತಕ್ಕೆ ತಲುಪಿದೆ. ಅನೇಕ ಜನ ಆರೋಪ ಮಾಡಿದ್ದಾರೆ. ಅಲ್ಲಿ ಅನೇಕ ಕೊಲೆಗಳಾಗಿದ್ದಾವೆ, ಅತ್ಯಾಚಾರ ಆಗಿದೆ, ಅನಾಚಾರ ಆಗಿದೆ. ಅದರದ ತನಿಖೆ ಆಗಬೇಕು ಅಂತ ಹೇಳಿ ಬಹಳ ದಿವಸಗಳಿಂದ ಅದು ಆರೋಪ ಮಾಡ್ತಾ ಇದ್ದಾರೆ. ಅದಲ್ಲದೆ ಕೋರ್ಟಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಮಾಧ್ಯಮದಲ್ಲಿ ಅನೇಕ ಬಾರಿ ಧರ್ಮಸ್ಥಳದಲ್ಲಿ ಇಂಥ ಕಾರ್ಯಗಳಾದ್ರೂ ಕೂಡ ಸರ್ಕಾರ ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಆರೋಪಗಳಿಗೆ ಉತ್ತರ ಕೊಡ್ತಕ್ಕಂಥ ಕಾರ್ಯದಲ್ಲಿ ಸರ್ಕಾರ ವಿಫಲ ಆಗ್ತಿದೆ ಅಂತಕ್ಕಂಥ ಅನೇಕ ಟೀಕೆಗಳು, ಟಿಪ್ಪಣಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರದ ಮೇಲೆ ಕೆಲವೊಂದು ಆರೋಪಗಳು ಮಾಡಿದ ಮೇಲೆ ಅದರ ಬಗ್ಗೆ ತನಿಖೆ ಮತ್ತು ವಿಚಾರಣೆಗಳನ್ನು ಮಾಡಬೇಕಾಗುತ್ತೆ. ಅದರಿಂದ ಎಸ್ಐಟಿಗೆ ಅದನ್ನ ಕೇಸವನ್ನ ವರ್ಗಾವಣೆ ಮಾಡಿ ಎಸ್ಐಟಿ ಮುಖಾಂತರ ತನಿಖೆಯನ್ನು ನಡೆಸಿದ್ದಾರೆ. ಆ ತನಿಖೆ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ. ಆ ಮುಸುಕುಧಾರಿ ವ್ಯಕ್ತಿ ನಾನೇ ಖುದ್ದಾಗಿ ಕೊಲೆ ಆಗಿರ್ತಕ್ಕಂಥ, ಅತ್ಯಾಚಾರ ಆಗಿರ್ತಕ್ಕಂಥ ಡೆಡ್ ಬಾಡಿಗಳನ್ನ ಮಣ್ಣಲ್ಲಿ ಹೂತಿದ್ದೀನಿ ಅಂತಕ್ಕಂಥದ್ದನ್ನ ಹೇಳಿಕೆಯಲ್ಲಿ ಕೊಟ್ಟಿದ್ದೆ. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮುಸುಕುಧಾರಿಗೆ ಮಂಪರು ಪರೀಕ್ಷೆ ಮಾಡಬೇಕು
ಹಾಗಂತ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಮುಸುಕುಧಾರಿಯ ಆರೋಪಿ ತನಿಖೆಗೆ ಆದ ಖರ್ಚು ಮುಸುಕುಧಾರಿಯ ವಹಿಸಬೇಕು, ಖರ್ಚನ್ನ ಮುಸುಕುಧಾರಿಯಿಂದ ವಸೂಲಿ ಮಾಡಬೇಕು ಅಂತ ರಿಪಬ್ಲಿಕನ್ಗೆ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ಕಾರ್ಯಾಚರಣೆ ನಡೆದಿದೆ, ಒಂದು ಹಂತಕ್ಕೆ ತಲುಪಿದೆ. ಅನೇಕ ಜನ ಆರೋಪ ಮಾಡಿದ್ರು, ಅಲ್ಲಿ ಅನೇಕ ಕೊಲೆಗಳಾಗಿದ್ದಾವೆ, ಅತ್ಯಾಚಾರ ಆಗಿದೆ, ಅನಾಚಾರ ಆಗಿದೆ, ಅದರದ ತನಿಖೆ ಆಗಬೇಕು ಅಂತ ಹೇಳಿ ಬಹಳ ದಿವಸಗಳಿಂದ ಅದು ಆರೋಪ ಮಾಡ್ತಾ ಇದ್ರು. ಅದಲ್ಲದೆ ಕೋರ್ಟಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನು ಕೂಡ ಮಾಡಿದ್ರು. ಮತ್ತು ಮಾಧ್ಯಮದಲ್ಲಿ ಅನೇಕ ಬಾರಿ ಧರ್ಮಸ್ಥಳದಲ್ಲಿ ಇಂಥ ಕಾರ್ಯಗಳಾದ್ರೂ ಕೂಡ ಸರ್ಕಾರ ಯಾವುದೇ ತನಿಖೆ ಮಾಡ್ತಾ ಇಲ್ಲ, ಆರೋಪಗಳಿಗೆ ಉತ್ತರ ಕೊಡ್ತಕ್ಕಂಥ ಕಾರ್ಯದಲ್ಲಿ ಸರ್ಕಾರ ವಿಫಲ ಆಗ್ತಿದೆ ಅಂತಕ್ಕಂಥ ಅನೇಕ ಟೀಕೆಗಳು, ಟಿಪ್ಪಣಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರದ ಮೇಲೆ ಕೆಲವೊಂದು ಆರೋಪಗಳು ಮಾಡಿದ ಮೇಲೆ ಅದರ ಬಗ್ಗೆ ತನಿಖೆ ಮತ್ತು ವಿಚಾರಣೆಗಳನ್ನ ಮಾಡಬೇಕಾಗುತ್ತೆ. ಅದರಿಂದ ಎಸ್ಐಟಿಗೆ ಅದನ್ನ ಕೇಸವನ್ನ ವರ್ಗಾವಣೆ ಮಾಡಿ ಎಸ್ಐಟಿ ಮುಖಾಂತರ ತನಿಖೆಯನ್ನು ನಡೆಸಿದ್ದಾರೆ. ಆ ತನಿಖೆ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಆ ಮುಸುಕುಧಾರಿ ವ್ಯಕ್ತಿ ನಾನೇ ಖುದ್ದಾಗಿ ಕೊಲೆ ಆಗಿರ್ತಕ್ಕಂಥ, ಅತ್ಯಾಚಾರ ಆಗಿರ್ತಕ್ಕಂಥ ಡೆಡ್ ಬಾಡಿಗಳನ್ನ ಮಣ್ಣಲ್ಲಿ ಹೂತಿದ್ದೀನಿ ಅಂತಕ್ಕಂಥದ್ದನ್ನ ಹೇಳಿಕೆ ಕೊಟ್ಟಿದೆ. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮುಸುಕುಧಾರಿಗೆ ಮಂಪರು ಪರೀಕ್ಷೆ ಮಾಡಬೇಕು, ಹಾಗಂತ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಮುಸುಕುಧಾರಿಯ ಆರೋಪಿ ತನಿಖೆಗೆ ಆದ ಖರ್ಚು ಮುಸುಕುಧಾರಿಯ ವಹಿಸಬೇಕು, ಖರ್ಚನ್ನ ಮುಸುಕುಧಾರಿಯಿಂದ ವಸೂಲಿ ಮಾಡಬೇಕು ಅಂತ ರಿಪಬ್ಲಿಕನ್ಗೆ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ಕಾರ್ಯಾಚರಣೆ ನಡೆದಿದೆ, ಒಂದು ಹಂತಕ್ಕೆ ತಲುಪಿದೆ. ಅನೇಕ ಜನ ಆರೋಪ ಮಾಡಿದ್ರು, ಅಲ್ಲಿ ಅನೇಕ ಕೊಲೆಗಳಾಗಿದ್ದಾವೆ, ಅತ್ಯಾಚಾರ ಆಗಿದೆ, ಅನಾಚಾರ ಆಗಿದೆ, ಅದರದ ತನಿಖೆ ಆಗಬೇಕು ಅಂತ ಹೇಳಿ ಬಹಳ ದಿವಸಗಳಿಂದ ಅದು ಆರೋಪ ಮಾಡ್ತಾ ಇದ್ರು. ಅದಲ್ಲದೆ ಕೋರ್ಟಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನು ಕೂಡ ಮಾಡಿದ್ರು. ಮತ್ತು ಮಾಧ್ಯಮದಲ್ಲಿ ಅನೇಕ ಬಾರಿ ಧರ್ಮಸ್ಥಳದಲ್ಲಿ ಇಂಥ ಕಾರ್ಯಗಳಾದ್ರೂ ಕೂಡ ಸರ್ಕಾರ ಯಾವುದೇ ತನಿಖೆ ಮಾಡ್ತಾ ಇಲ್ಲ, ಆರೋಪಗಳಿಗೆ ಉತ್ತರ ಕೊಡ್ತಕ್ಕಂಥ ಕಾರ್ಯದಲ್ಲಿ ಸರ್ಕಾರ ವಿಫಲ ಆಗ್ತಿದೆ ಅಂತಕ್ಕಂಥ ಅನೇಕ ಟೀಕೆಗಳು, ಟಿಪ್ಪಣಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರದ ಮೇಲೆ ಕೆಲವೊಂದು ಆರೋಪಗಳು ಮಾಡಿದ ಮೇಲೆ ಅದರ ಬಗ್ಗೆ ತನಿಖೆ ಮತ್ತು ವಿಚಾರಣೆಗಳನ್ನ ಮಾಡಬೇಕಾಗುತ್ತೆ. ಅದರಿಂದ ಎಸ್ಐಟಿಗೆ ಅದನ್ನ ಕೇಸವನ್ನ ವರ್ಗಾವಣೆ ಮಾಡಿ ಎಸ್ಐಟಿ ಮುಖಾಂತರ ತನಿಖೆಯನ್ನು ನಡೆಸಿದ್ದಾರೆ. ಆ ತನಿಖೆ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಆ ಮುಸುಕುಧಾರಿ ವ್ಯಕ್ತಿ ನಾನೇ ಖುದ್ದಾಗಿ ಕೊಲೆ ಆಗಿರ್ತಕ್ಕಂಥ, ಅತ್ಯಾಚಾರ ಆಗಿರ್ತಕ್ಕಂಥ ಡೆಡ್ ಬಾಡಿಗಳನ್ನ ಮಣ್ಣಲ್ಲಿ ಹೂತಿದ್ದೀನಿ ಅಂತಕ್ಕಂಥದ್ದನ್ನ ಹೇಳಿಕೆ ಕೊಟ್ಟಿದೆ. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮುಸುಕುಧಾರಿಗೆ ಮಂಪರು ಪರೀಕ್ಷೆ ಮಾಡಬೇಕು, ಹಾಗಂತ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಮುಸುಕುಧಾರಿಯ ಆರೋಪಿ ತನಿಖೆಗೆ ಆದ ಖರ್ಚು ಮುಸುಕುಧಾರಿಯ ವಹಿಸಬೇಕು, ಖರ್ಚನ್ನ ಮುಸುಕುಧಾರಿಯಿಂದ ವಸೂಲಿ ಮಾಡಬೇಕು ಅಂತ ರಿಪಬ್ಲಿಕನ್ಗೆ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ಕಾರ್ಯಾಚರಣೆ ನಡೆದಿದೆ, ಒಂದು ಹಂತಕ್ಕೆ ತಲುಪಿದೆ. ಅನೇಕ ಜನ ಆರೋಪ ಮಾಡಿದ್ರು, ಅಲ್ಲಿ ಅನೇಕ ಕೊಲೆಗಳಾಗಿದ್ದಾವೆ, ಅತ್ಯಾಚಾರ ಆಗಿದೆ, ಅನಾಚಾರ ಆಗಿದೆ, ಅದರದ ತನಿಖೆ ಆಗಬೇಕು ಅಂತ ಹೇಳಿ ಬಹಳ ದಿವಸಗಳಿಂದ ಅದು ಆರೋಪ ಮಾಡ್ತಾ ಇದ್ರು. ಅದಲ್ಲದೆ ಕೋರ್ಟಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನು ಕೂಡ ಮಾಡಿದ್ರು. ಮತ್ತು ಮಾಧ್ಯಮದಲ್ಲಿ ಅನೇಕ ಬಾರಿ ಧರ್ಮಸ್ಥಳದಲ್ಲಿ ಇಂಥ ಕಾರ್ಯಗಳಾದ್ರೂ ಕೂಡ ಸರ್ಕಾರ ಯಾವುದೇ ತನಿಖೆ ಮಾಡ್ತಾ ಇಲ್ಲ, ಆರೋಪಗಳಿಗೆ ಉತ್ತರ ಕೊಡ್ತಕ್ಕಂಥ ಕಾರ್ಯದಲ್ಲಿ ಸರ್ಕಾರ ವಿಫಲ ಆಗ್ತಿದೆ ಅಂತಕ್ಕಂಥ ಅನೇಕ ಟೀಕೆಗಳು, ಟಿಪ್ಪಣಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರದ ಮೇಲೆ ಕೆಲವೊಂದು ಆರೋಪಗಳು ಮಾಡಿದ ಮೇಲೆ ಅದರ ಬಗ್ಗೆ ತನಿಖೆ ಮತ್ತು ವಿಚಾರಣೆಗಳನ್ನ ಮಾಡಬೇಕಾಗುತ್ತೆ. ಅದರಿಂದ ಎಸ್ಐಟಿಗೆ ಅದನ್ನ ಕೇಸವನ್ನ ವರ್ಗಾವಣೆ ಮಾಡಿ ಎಸ್ಐಟಿ ಮುಖಾಂತರ ತನಿಖೆಯನ್ನು ನಡೆಸಿದ್ದಾರೆ. ಆ ತನಿಖೆ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಆ ಮುಸುಕುಧಾರಿ ವ್ಯಕ್ತಿ ನಾನೇ ಖುದ್ದಾಗಿ ಕೊಲೆ ಆಗಿರ್ತಕ್ಕಂಥ, ಅತ್ಯಾಚಾರ ಆಗಿರ್ತಕ್ಕಂಥ ಡೆಡ್ ಬಾಡಿಗಳನ್ನ ಮಣ್ಣಲ್ಲಿ ಹೂತಿದ್ದೀನಿ ಅಂತಕ್ಕಂಥದ್ದನ್ನ ಹೇಳಿಕೆ ಕೊಟ್ಟಿದೆ.